ನನ್ನ ಪಾಪು ಇವತ್ತಿಗೆ 5 months ಕಂಪ್ಲೀಟ್ ಆಯಿತು. ಫೋಟೋಶೂಟ್ ಮುಗಿಸ್ತ್ರಿ. ನಾನು ಹಾಗೆ ಬೆಂಗಳೂರು ಕಡೆ ಹೊರಟೆ ಕೆಲಸಕ್ಕೆ. ನನ್ನ ಟೈಮೇ ಸರಿ ಇಲ್ಲ. ಕ್ಯಾಚಂದ್ರ ಟೋಲ್ ಹಿಂದ್ಗಡೆ ಪೆಟ್ರೋಲ್ ಹಾಕು ಅಂತ ಕಾಸು ಕೊಟ್ರೆ ಅವ್ನು ಡೀಸೆಲ್ ಹಾಕ್ಬಿಟ್ಟಿದ್ದಾನೆ. ತಂಗಿ ಮಗ ಇತ್ತು ಫಸ್ಟ್ ಡೇ ಸ್ಕೂಲು. ಮಧ್ಯಾಹ್ನ ಲಂಚ್ಗೆ ನಾನು ನನ್ನ ಫ್ರೆಂಡು ಗೆಳೆಯ ಶಶಿ ಜೊತೆ ಫುಡ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ನೋಡಿ, ನಾನು ಇವತ್ತು ಗಲ್ಲಿ ಬಿರಿಯಾನಿ ಮನೆಯಲ್ಲಿದ್ದೀನಿ. ಸೊ ಇದು ಚಿಕನ್ ಲಾಲಿಪಾಪ್ ಅಂತಲೇ ಫೇಮಸ್ ಇದೆ ಇಲ್ಲಿ. ಲಾಲಿಪಾಪ್ ಮತ್ತು ಚಿಕನ್ ಬಿರಿಯಾನಿ ನನಗೆ ಪರ್ಸನಲಾಗಿ ನನಗೆ ಇಷ್ಟ ಆಗಿದೆ. ಸೊ ಇದು ಚಿಕನ್ ಲಾಲಿಪಾಪ್. ಸೊ ಅದಕ್ಕೆ ಒಂದು ಸ್ಪೈಸಿಯಾಗಿ ಅದೇನೋ ಒಂದು ಚಟ್ನಿ ಕೊಟ್ಟಿದ್ದಾರೆ. ಸೊ ಇದು ಹೇಗಿದೆ ಅಂತ ನನ್ನ ಫ್ರೆಂಡ್ ರಿವ್ಯೂ ಹೇಳ್ತಾರೆ. ಹೇಗಿದೆ ಇದು ಲಾಲಿಪಾಪ್ ಚಟ್ನಿ? ಓಕೆ, ತುಂಬ ಸಾಫ್ಟ್ ಆಗಿದೆ. ಇವತ್ತು ಅಪ್ಪ ಅಮ್ಮದ ಆ್ಯನಿವರ್ಸರಿ 30 years ಕಂಪ್ಲೀಟ್ ಆಗಿದೆ. ಎಲ್ಲೋಗ್ತಿದ್ದಾನೆ? ಎಂದಿನಂತೆ ನಾನು ಬಂದಿರೋದು ಜಿಮ್ಗೆ. ಫಿಟ್ ಕಲ್ಚರು ವರ್ಕೌಟ್ ಮಾಡಿದೆ, ಹಾಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆದೆ. ಅಪ್ಪು ನನ್ನ ಪಾಪುದು 5ನೇ ತಿಂಗಳದ್ದು ಫೋಟೋಶೂಟ್ ಮಾಡಿಸಿ, ಹಾಗೆ ನಾನು ನನ್ನ ವೀಕ್ ಆಫ್ ಮುಗೀತು. ಕೆಲಸಕ್ಕೆ ಎಂದಿನಂತೆ ಹೋಗಬೇಕು. ಬೆಂಗಳೂರು ಕಡೆ ಹೊರಟೆ. ಹೋಗಿನ ಮುಂಚೆ ನನಗೆ ತುಂಬ ಕಣ್ಣಲ್ಲಿ ನೀರು ಬಂತು. ನನ್ನ ಮಗನ್ನ ಬಿಟ್ಟು ಹೋಗಬೇಕು ಅಂತ. ಅವನು ನಗೋದು ಮತ್ತು ನಾನು ಮಲಗಿದ್ರೆ ಬಂದು ಒದಿತಾ ಇರ್ತಾನೆ. ಅದೆಲ್ಲ ತುಂಬ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಅಂದಂಗೆ ನನ್ನ ಪಾಪು ಹೆಸರು ಮಿಹಾನ್ ಅಂದ್ಬಿಟ್ಟು. ಇವಾಗ 5 ತಿಂಗಳು ತುಂಬಿದೆ. ನಾನು ಕಾರ್ಕಿ ಎತ್ಕೊಂಡು ಹಾಗೆ ಹೊರಗಡೆ ಹೊರಟೆ ತುಂಬ ಬೇಜಾರಿಂದ. ನಾವು ಲೈಫಲ್ಲಿ ಎಷ್ಟೇ ದುಡಿದ್ರು ಸಂಪಾದನೆ ಮಾಡಿದ್ರು ನಾವು ಒಂದು ವ್ಯಾಲ್ಯೂಬಲ್ ಟೈಮ್ ಸಮಯ ಕಳಿಬೇಕು ಅಂದರೆ ಅದು ಫ್ಯಾಮಿಲಿ ಜೊತೆ ಕಲಿಬೇಕು. ಹೆಂಡತಿ ಮಗು ಆಗಲಿ, ತಂದೆ ತಾಯಿ, ತಂಗಿ ಆಗಲಿ, ಇವ್ರ ಜೊತೆ ಕಳೆದ್ರೆ ನಮ್ಮ ಲೈಫಿಗೆ ಒಂದು ಅರ್ಥ ಪೂರ್ಣವಾಗಿ ನಾವು ಬದುಕ್ದಂಗೆ ಆಗುತ್ತೆ. ಇಲ್ಲಿಂದ ರಿಟರ್ನ್ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನನಗೆ ತುಂಬ ಬೇಜಾರಾಗ್ತಿದೆ. ನನಗೆ ಹಳ್ಳಿ ಜೀವನನೇ ತುಂಬ ಇಷ್ಟ. ಸೊ ಬ್ಯಾಂಗ್ಳೂರಿಗೂ ಹೋಗಿದ್ರೆ ಅದೇ ಟ್ರಾಫಿಕ್ ಜಾಮು, ಅದೇ ಲೈಫು, ಅದೇ ನೈಟ್ ಶಿಫ್ಟು, ಅದೇ ಊರು. ಅಯ್ಯೋ, ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ, ಹಳ್ಳಿ ಜೀವನನೇ ಒಂದು ನೆಮ್ಮದಿ ಜೀವನ ಅಂತ ಹೇಳ್ಬೋದು ನಾನು. ಅದು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇರೋದ್ರಿಂದ ಸ್ವಲ್ಪ ತುಂಬಾ ನನಗೆ ಬೇಜಾರಾಗ್ತಿದೆ, ಹೇಳ್ಕೊಳಕ್ಕಾಗ್ತಿಲ್ಲ ನೋಡಿ. ಏನು ಮಾಡೋದು, ಜೀವನ ನಡಿಬೇಕಲ್ಲ. ಲೈಫ್ ಹ್ಯಾಸ್ ಟು ಮೂವ್ ಆನ್. ಹೋಗಿ ಫೋಕಸ್ ಮಾಡಿ 5 days ವರ್ಕ್ ಮಾಡಿ. ಸೊ ವೀಕ್ ಆಫ್ ವೆಯ್ಟ್ ಮಾಡೋಣ. ನಾನು ಫುಲ್ ಜೋಶಲ್ಲಿ ಬೆಂಗಳೂರು ಕಡೆ ಹೊರಟೆ. ಫಸ್ಟ್ ಡೇ ಜಾಬು ಸಖತ್ತಾಗಿರುತ್ತೆ ಅಂತ. ನನ್ನ ಟೈಮ್ ಸರಿ ಇದ್ದಿಲ್ಲ. ಶ್ರೀ ವಿನಾಯಕ ಪೆಟ್ರೋಲ್ ಸ್ಟೇಷನ್ ಅಂತ ಇದೆ ಕ್ಯಾಚಂದ್ರ ಟೋಲ್ಕಿನ ಸ್ವಲ್ಪ ಹಿಂದೆ. ಅಲ್ಲಿ ಅವನು ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಅವನು ಡೀಸೆಲ್ ಹಾಕ್ಬಿಟ್ಟಿದ್ದಾನೆ. ಏನು ಗುರು, ನಾವು ದುಡ್ಡು ಕೊಟ್ರು ನಮ್ಗೆ ಈ ಥರ ಮಾಡ್ತಾರಲ್ಲ ಜನ, ತುಂಬ ಮೋಸ. ಆದ್ದರಿಂದ ನೀವೆಲ್ಲರೂ ಪೆಟ್ರೋಲ್ ಹಾಕ್ಸೋವಾಗ ಪ್ಲೀಸ್ ಚೆಕ್ ಮಾಡಿ, ಪೆಟ್ರೋಲ್ ಅಂತಲೇ ಹೇಳಿ ಅವ್ರಿಗೆ. ಈ ಥರ ಮೋಸ ಮಾಡ್ತಾರೆ ನಮಗೆ. ನಾನು ಫ್ಯೂಯಲ್ ಟ್ಯಾಂಕು ಮೆಕ್ಯಾನಿಕ್ನ ಕರೆಸಿ ಕ್ಲೀನ್ ಮಾಡಿಸಿ ರೆಡಿ ಮಾಡಿ ಅಷ್ಟೊತ್ತಿಗೆ ನನಗೆ ಸಂಜೆ 6:30 ಆಯಿತು. ಮಳೆ ಬೇರೆ ಬರ್ತಿತ್ತು. ಆಫೀಸ್ಗೆ ಹೋಗೋಕ್ಕಾಗಿಲ್ಲ. ನಮ್ಮ ಮ್ಯಾನೇಜರ್ಗೆ ಫೋನ್ ಮಾಡಿ ನಾನು ವೀಡಿಯೋ ಕಾಲ್ ಮಾಡಿ ತೋರಿಸಿದೆ. ಅವರೂ ಒಪ್ಕೊಂಡ್ರು. ಸರಿ ಆಯ್ತು, ಇವತ್ತು ರಜೆ ತಗೊಂಡು ನಾಳೆ ಬಾ ಅಂತ ಹೇಳಿದ್ರು. ಬಟ್ ಆದರೆ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಏನು ಮೋಸ, ಕಲಿಯುಗ ಅಂತ ಬೇಜಾರಾಗುತ್ತೆ. ತಂಗಿ ಮಗ ಲಿತ್ವಿಕು ಕ್ಯೂಟಾಗಿ ಕಾಣಿಸ್ತಿದ್ದಾನಲ್ಲ. ಇವತ್ತು ಫಸ್ಟ್ ಡೇ ಸ್ಕೂಲ್ ಅಂತ ಮನೆಗೆ ಬಂದಿದ್ದಾನೆ. ನೋಡಿ ಜೋಶ್ ಆಗಿದೆ ಅಂತ. ಗುಡ್ ಬಾಯ್, ಆಲ್ ದ ಬೆಸ್ಟ್. ಬಾ ಹಂಗೆ ಬ್ಯಾಗ್ ತೋರಿಸು. ನಿನ್ ಬ್ಯಾಗ್ ತೋರಿಸು, ಬ್ಯಾಗ್ ತೋರಿಸಪ್ಪ. ಓ, ನಿಂದ ಇದು ಬ್ಯಾಗು. ಗುಡ್ ಬಾಯ್, ಸ್ಕೂಲ್ ಬ್ಯಾಗ್. ಕ್ಯೂಟ್. ನಾನಿವತ್ತು ಬಂದಿರೋದು ಗಲ್ಲಿ ಬಿರಿಯಾನಿ ಮನೆ ಅಂತ. ಇಲ್ಲೇ ಸಾಕಮ್ಮ ಲೇಔಟ್ ಪಕ್ಕದಲ್ಲೇ ಇದೆ. ಇದು ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು. ನಾನು ಮತ್ತೆ ನನ್ನ ಫ್ರೆಂಡ್ ಗೆಳೆಯ ಚಿಕನ್ ಲಾಲಿಪಾಪ್ ಅಂತಾನೆ ಫೇಮಸ್ ಇದೆ ಇಲ್ಲಿ. ಲಾಲಿಪಾಪ್ ಮತ್ತೆ ಚಿಕನ್ ಬಿರಿಯಾನಿ ನನಗೆ ಪರ್ಸನಲಾಗಿ ನನಗೆ ಇಷ್ಟ ಆಗಿದೆ. ಚಿಕನ್ ಲಾಲಿಪಾಪ್. ಸೊ ಅದಕ್ಕೆ ಒಂದು ಸ್ಪೈಸಿಯಾಗಿ ಅದೇನೋ ಒಂದು ಚಟ್ನಿ ಕೊಟ್ಟಿದ್ದಾರೆ. ಸೊ ಇದು ಹೇಗಿದೆ ಅಂತ ನನ್ನ ಫ್ರೆಂಡ್ ಅವ್ರಿಗೆ ಹೇಳ್ತೇನೆ.
ಇದು ಲಾಲಿಪಾಪು ಚಟ್ನಿ. ಲಾಲಿಪಾಪ್ ಚಿಕನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ತುಂಬ ಕ್ರಿಸ್ಪಿ ಆಗಿದೆ, ಓಕೆ, ತುಂಬ ಜ್ಯೂಸಿಯಾಗೂ ಇದೆ. ಆಮೇಲೆ ಟೇಸ್ಟ್ ವೈಸು ನಿಮಗೆ ಅಷ್ಟೇ ಲೈಟಾಗಿ ನಿಮಗೆ ಜಾಸ್ತಿ ಮಸಾಲೆ ಕಾಣಿಸಲ್ಲ, ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಒಂದ್ಸಲ ಬಂದರೆ ಟ್ರೈ ಮಾಡಿ. ಚಟ್ನಿ ಜೊತೆ ಒಂದ್ಸರಿ ನೋಡಿ ಏನು ಅನ್ಸುತ್ತಾ? ಚಟ್ನಿ ಜೊತೆ ಒಂದ್ಸಲ ಟ್ರೈ ಮಾಡೋಣ. ನಿನಗೆ ಈಗ ಇಷ್ಟ ಆಯ್ತು ಚಟ್ನಿನಾ ಇಲ್ಲ ವಿತೌಟ್ ಚಟ್ನಿಯಲ್ಲೇ ನಿನಗೆ? ಟ್ರೈ ಮಾಡಬೇಕು. ನೀವು ಎಲ್ಲ ಕಡೆ ಚಟ್ನಿ ಟ್ರೈ ಮಾಡಲ್ಲ, ಬಟ್ ಇವತ್ತು ನೀವು ಕಬಾಬ್ಗೆ ಚಟ್ನಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವು ಒಂದ್ಸಲ ಬಂದರೆ ಟ್ರೈ ಮಾಡಬೇಕು. ಇವತ್ತು ಗಲ್ಲಿ ಬಿರಿಯಾನಿ ಮನೆ ಬಂದಿದ್ದೀನಿ. ಸೊ ಇದು ಇರೋದು ಇಲ್ಲಿ ಬೀನಾಯಣಪುರ ಬಸ್ ಸ್ಟಾಪ್. ಬೇಸಿಕಲಿ ಹೇಳ್ಬೇಕಂದ್ರೆ ನಾವು ಸಾಕಮಾಲೆ ಬಿಟ್ಟು ಪಾರ್ಕ್ ಇದೆ, ಕೆರೆ, ಅಲ್ಲೇ ಇರೋದು ಇದು. ಸೊ ಹಾಗೆ ನೋಡಿ ಹೇಗಿದೆ ಲೊಕೇಶನ್ ಅಂದರೆ ಪ್ರತಿಯೊಂದು ಇದರಲ್ಲೂ ಒಂದೊಂದು ಸಪ್ರೇಟ್ ಕ್ಯಾಬಿನ್ ಇದೆ. ಸೊ ಅದರಲ್ಲಿ ನಾವು ಫ್ಯಾಮಿಲಿನೂ ಬರ್ಬೋದು, ಪ್ಲಸ್ AC ಇದು ಇದೆ ಫ್ಯಾಮಿಲಿಗೆ ಅಂತಲೇ. ಸೊ ಅಲ್ಲಿ AC ಇದೆ, ತೋರಿಸ್ತೀನಿ ನಾನು. ಸೊ ನಾನಿವತ್ತು ಚಿಕನ್ ಲಾಲಿಪಾಪು ಮತ್ತು ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ ಅಂತಿದ್ದೀನಿ. ಮಟನ್ ಚೆನ್ನಾಗಿದೆ. ಸೊ ಇವತ್ತು ಏನಂದರೆ ಲೈಕ್ ಮಟನ್ ಬೆಳಗ್ಗೆನೇ ತಿಂದ್ರಿ, ಹಾಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸಂಜೆ ವೀಡಿಯೋಗಂತಲೇ ನಾವು ಬ್ಲಾಗ್ಗಂತಲೇ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಲಾಲಿಪಾಪ್ ರಿವ್ಯೂ ಮಾಡ್ತೀವಿ. ಚೆನ್ನಾಗಿದೆ. ಸೊ ಸೂಪರಾಗಿದೆ ಮತ್ತು ಕ್ರಿಸ್ಪಿಯಾಗಿದೆ. ನನ್ನ ಮೇನ್ ಕ್ರಿಸ್ಪಿನೆಸ್ ಇಷ್ಟ ಆಯಿತು, ಮತ್ತು ಮಸಾಲ ಇದ್ದಿದೆ ಚಿಕನ್ ಚೆನ್ನಾಗಿದೆ ಒಟ್ಟು. ಇವಾಗ ನಾವು ಆರ್ಡ್ರ್ ಮಾಡಿರೋದು ನೋಡಿ, ಇಲ್ಲಿ ಚಿಕನ್ ಬಿರಿಯಾನಿ. ಇದು ನನಗೆ ಅನಿಸಿರೋ ಪ್ರಕಾರ ನಾನು ಪರ್ಸ್ನಲಾಗಿ ನನಗೆ ಇಷ್ಟ ಆಗಿದ್ದು ಚಿಕನ್ ಬಿರಿಯಾನಿನೇ. ಮಟನ್ಕಿಂತ ನನಗೆ ಚಿಕನ್ ಬಿರಿಯಾನಿ ತುಂಬ ಇಷ್ಟ ಆಗಿದೆ. ಇಲ್ಲಿ ಇವ್ರು ರೈತ ಕೊಟ್ಟಿದ್ದಾರೆ, ಸ್ವಲ್ಪ ಓಕೆ ವಾಟ್ರಿ ಇದ್ರೂ ಚೆನ್ನಾಗಿದೆ. ಬಟ್ ನನಗೆ ಚೆನ್ನಾಗಿದೆ ಇದು ಚಿಕನ್ ಬಿರಿಯಾನಿ. ನನ್ನ ಫ್ರೆಂಡು ಇವತ್ತು ಟೇಸ್ಟ್ ಮಾಡಿ ಹೇಳ್ತಾನೆ. ಫಸ್ಟು ನೋಡಿ ಮಚ್ಚ ಇದು ಹೆಂಗಿದೆ ಅಂತ ನೀನು ಟೇಸ್ಟ್ ಮಾಡಿ ಸ್ವಲ್ಪ ಫಸ್ಟ್ ಒಂದು ಪೀಸ್ ಎತ್ಕೋ, ಒಂದು ಹೇಗಿದೆ ನೋಡೋಣ, ಪೀಸ್ ಟ್ರೈ ಮಾಡೋಣ. ಬೆಂದಿದೆಯಾ ಸ್ವಲ್ಪ ಮಸಾಲ ಹಿಡ್ದು ನೀನೇ ಹೇಳ್ಬೇಕು ಶಶಿ ಇವತ್ತು. ಅದೇ ನೋಡಿ ತುಂಬ ಸಾಫ್ಟ್ ಆಗಿದೆ. ನೋಡಿ ಹಂಗೆ ಆಚೆ ಬರ್ತಿದೆ, ಆ್ಯಕ್ಚುಲಿ ಕೈಯಲ್ಲಿ ಮುಟ್ಟಿದ ತಕ್ಷಣ ಆಚೆ ಬರ್ತಿದೆ. ಒಂದು ನಿಮಿಷ ನೋಡಿ ತುಂಬ ಸಾಫ್ಟ್ ಆಗಿದೆ. ಬಟ್ ಟೇಸ್ಟ್ ನೋಡ್ಬೇಕಲ್ಲ ಶಶಿ ನಾವು. ನೋಡು ಟೇಸ್ಟ್ ನೋಡಿ, ನೀನು ಹೇಳಿದ್ರೆ ಸ್ವಲ್ಪ ಜನಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ. ಗಲ್ಲಿ ಬಿರಿಯಾನಿ ಮನೆ ತುಂಬ ಮೈಲ್ಡ್ ಆಗಿದೆ, ಜಾಸ್ತಿ ಮಸಾಲೆ ಇಲ್ಲ, ನಿಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದು. ಬಟ್ ನಿಮಗೆ ಟೇಸ್ಟ್ ಮಾಡ್ತೀನಿ. ಓಕೆ ರೈಸ್ ನೋಡಿ ಕರೆಕ್ಟ್ ಅದು ತುಂಬ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ನೀವು. ಇಲ್ಲ ಎಷ್ಟು ಇದು ಪ್ರೈಸ್ ಎಷ್ಟು ಮತ್ತೆ ಬರ್ತಿದ್ಯಾ ನೀನು ಹೇಳ್ಬೇಕು. ಬರ್ತಿದೆ ಆ್ಯಕ್ಚುಲಿ. ನೀವು ಬೇರೆ ಕಡೆ ಕಂಪೇರ್ ಮಾಡೋ ರೆಸ್ಟೋರೆಂಟಲ್ಲಿ 160 rupeesಗೆ ಒಳ್ಳೆ ಬಿರಿಯಾನಿ ಸಿಗುತ್ತೆ ನಿಮಗೆ. ಜೊತೆಗೆ ಒಂದು ಲಾಲಿಪಾಪ್ ಕಬಾಬು, ಆ ಟೇಸ್ಟ್ ಮಾಡಲೇಬೇಕು. ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಈ ಕಡೆ ಬೀನಾಯಣಪುರ ಮಾರ್ತಳ್ಳಿ ಕಡೆ ಬಂದರೆ ಡೆಫಿನೆಟ್ಲಿ ಗಲ್ಲಿ ಬಿರಿಯಾನಿ ಮನೆ ಟ್ರೈ ಮಾಡಲೇಬೇಕು. ಬಟ್ ಅಗೇನ್ ನಾವು ಏನು ಹೇಳ್ತೀವಿ ಅಂದರೆ ಇದು ನಮ್ಮ ವೈಯಕ್ತಿಕ, ಇದು ನಮ್ಮ ಅನುಭವ ಏನಂದರೆ ನಾವು ತಿಂದು ನಾವು ಹೇಳ್ತಾ ಇದ್ದೀವಿ. ಬಟ್ ನೀವು ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ನಾವೇನು ಇವತ್ತು ಬ್ರ್ಯಾಂಡ್ ಎಂಡರ್ಸ್ ಇದು ಏನೋ ನಮ್ಮ ಕರೆದಿಲ್ಲ, ನಾವು ಬಂದಿಲ್ಲ, ನಾವು ವೈಯಕ್ತಿಕ ನಮ್ಮ ದುಡ್ಡು ಕೊಟ್ಟು ನಾವು ಬಂದಿರೋದು. ಇದು ಇಬ್ಬರಿಗೂ ನಾನದೇ ಹೇಳ್ತಿರೋದು. ನಿಮಗೆ ಬಂದು ಟ್ರೈ ಮಾಡಿ, ಫೋರ್ಸ್ ಮಾಡ್ತಿಲ್ಲ ಯಾರಿಗೂ. ಬಟ್ ನೀವು ಬಂದು ಒಂದು ಸರಿ ಅನುಭವ ಯೋಚನೆ ಮಾಡಿ, ನಿಮ್ಗೆ ಇಷ್ಟ ಆದರೆ ತಿನ್ನಿ, ಇಲ್ಲಾಂದರೆ ನಾವೇನೋ ಫೋರ್ಸ್ ಇಲ್ಲ. ತುಂಬ ಬಿರಿಯಾನಿ ಮನೆ ನೋಡಿರ್ತೀರ ನಾವು, ಬಟ್ ಅದರಲ್ಲಿ ಇದು ಒಂದು ನಮಗೇನಂದರೆ ತುಂಬ ಸರಿ ಆ್ಯಕ್ಚುಲಿ ನನಗೆ ಶಶಿಗೆ ನನ್ನ ಫ್ರೆಂಡಿಗೆ ಆ್ಯಕ್ಚುಲಿ ತುಂಬ ಹೇಳ್ತಿದ್ರು ತುಂಬ ಜನ, ಗಲ್ಲಿ ಬಿರಿಯಾನಿಗೆ ಹೋಗಿ ಒಂದ್ಸರಿ ಬಿರಿಯಾನಿ ರಿವ್ಯೂ ಮಾಡಿ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ನಮ್ಮ ವೈಫೈ ಹೇಳ್ತಾ ಇದ್ರು ಎಲ್ಲ ಇಬ್ಬರಿಗೂ. ಬಟ್ ನಾವು ಪರ್ಸ್ನಲಾಗಿ ಇವತ್ತೇ ತುಂಬ ದಿನ ಸ್ವಲ್ಪ ಕೆಲಸದಿಂದ ಒತ್ತಡದಿಂದ ಮಾಡೋಕ್ಕಾಗಿಲ್ಲ. ಇವತ್ತು ಪರ್ಸ್ನಲಾಗಿ ನಾವೇ ರಿವ್ಯೂ ಮಾಡ್ತಾಯಿದ್ದೀವಿ. ನೋಡೋಣ, ಚೆನ್ನಾಗಿದೆ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದ್ಸಲ ಟ್ರೈ ಮಾಡಿ. ಈ ರೂಟಲ್ಲಿ ಹೋಗೋದು ಎಲ್ಲ ಟ್ರೈ ಮಾಡಲಿ. ಇದೆಲ್ಲಿ ಬರುತ್ತೆ ಅಂದರೆ ನಿಮಗೆ ಅಡ್ರೆಸ್ ಹೇಳಬೇಕಂದ್ರೆ ಔಟರ್ ರಿಂಗ್ ರೋಡು, ಮಾರತ್ತಳ್ಳಿ ಬಸ್ ಸ್ಟಾಪ್, ಬೀನಾಯಣಪುರ ಬಸ್ ಸ್ಟಾಪ್ ಅಂತ ನಿಲ್ಲಿಸ್ತಾರೆ. ಅಲ್ಲಿ ಸಾಕಮಾಲೆ ಬಿಟ್ಟು ಪಾರ್ಕ್ ಇದೆ, ಪಾರ್ಕ್ ಪಕ್ಕದಲ್ಲೇ ಗಲ್ಲಿ ಬಿರಿಯಾನಿ ಮನೆ ಇದೆ. ನೀವು ನೋಡೋಕ್ಕೆ ಹೋಗೋದ್ರೆ ನೋಡಿ ಬಿರಿಯಾನಿ ಹೀಗಿದೆ. ಸೊ ಅದರಲ್ಲಿ ಪೀಸ್ಗಳು ನೋಡಿ ಈ ಥರ ಇದೆ. ಅಂದರೆ ನಾವು ತೊಗೊಂಡಿರೋ ಚಿಕನ್ ಬಿರಿಯಾನಿ, ಬಟ್ ಮಟನು ಚೆನ್ನಾಗಿದೆ. ಬಟ್ ನಮಗೆ ಪರ್ಸ್ನಲಿ ನಮಗೆ ಫೇವ್ರೇಟು ಚಿಕನ್ ಬಿರಿಯಾನಿ ಆಗಿರೋದ್ರಿಂದ ಇಬ್ಬರಿಗೂ ನಾವು ಚಿಕನ್ ಬಿರಿಯಾನಿನೇ ತೊಗೊಂಡಿದ್ರಿ, ಲಾಲಿಪಾಪ್ ವಿತ್ ಚಿಕನ್ ಬಿರಿಯಾನಿ. ನೋಡೋದ್ರಲ್ಲ ಈ ಥರ ನಾನು ಶಶಿ ಟ್ರೈ ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ ನಾವು ತೊಗೊಂಡಿದ್ದೀವಿ. ಚೆನ್ನಾಗಿದೆ. ನನಗೆ ಹೇಳ್ಬೇಕಂದ್ರೆ ನೀವು ರೆಕಮೆಂಡೆಡ್ ಇಲ್ಲಿ ಅಂತ ಪರ್ಸನಲಾಗಿ ಕೇಳಿದ್ರೆ ನಾನು ಶಶಿ ಹೇಳೋದು ಚಿಕನ್ ಬಿರಿಯಾನಿ ವಿತ್ ಲಾಲಿಪಾಪ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳಬಹುದು. ಚೆನ್ನಾಗಿದೆ ಇಲ್ಲಿ. ಸೊ ನಾನು ಇವಾಗ ಟ್ರೈ ಮಾಡಿ ನೋಡಬೇಕು ಹೇಗಿದೆ ಅಂತ. ನೋಡೋಣ ಬನ್ನಿ. ನೋಡಿ ಪ್ರತಿಯೊಂದು ಚಿಕನ್ನು ಒಂದು ಇದಾಗಿದೆ, ಫ್ರೆಶ್ಶಾಗಿ ಕಟ್ ಬನ್ನಿ. ನನಗೆ ಆ ಫೀಲ್ ಆಗ್ತಾಯಿದೆ ಆ್ಯಕ್ಚುಲಿ. ಮಸಾಲ ಬಿರಿಯಾನಿ ಫ್ಲೇವರ್ ಆಗ್ತಾಯಿದೆ. ಗ್ರೇವಿ ಕೊಟ್ಟಿದ್ದರೆ ಚಿಕನ್ನು ಇಲ್ಲ ಮಟನ್ ಗ್ರೇವಿ ಸಖತ್ತಾಗಿರೋದು ಅನ್ಸುತ್ತೆ. ಬಟ್ ಪ್ಲೈನ್ ಬಿರಿಯಾನಿ ತಿಂತಾ ಇರೋದ್ರಿಂದ ಚೆನ್ನಾಗಿದೆ. ಪ್ಲಸ್ ಲಾಲಿಪಾಪು ಇದೆ. ಆ್ಯಕ್ಚುಲಿ ಲಾಲಿಪಾಪ್ ಫಸ್ಟ್ ಹೇಳಿದ್ರಲ್ಲ, ಲಾಲಿಪಾಪ್. ಹಾಗೆ ಲಂಚ್ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ತುಂಬ ದಿವಸದಿಂದ ನನ್ನ ತಂಗಿ ಮಗು ಲಿತ್ವಿದ್ದು ಚಿಕ್ಕ ವಯಸ್ಸಿಂದು ಒಂದು ವಿಡಿಯೋ ಇತ್ತು, ಶೇರ್ ಮಾಡ್ಕೊಬೇಕು ಎಲ್ಲ ಜೊತೆ ಅಂತ ಆಸೆ ಇತ್ತು. ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆಯಲ್ಲ ಇದು. ಚಿಕ್ಕ ವಯಸ್ಸಲ್ಲಿ ನಾವು ಆಡ್ತಾ ಇದ್ರಿ, ಆನೆ ಬಂದೊಂದು ಆನೆ, ಯಾವ ಊರಾನೆ. ಅಪ್ಪಾಜಿದು ಅಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಇವಾಗ 30 years
ಕಂಪ್ಲೀಟ್ ಆಗಿದೆ. ಹೀಗೆ ಅವರು ಅಪ್ಪ ಮತ್ತು ಅಮ್ಮ ಇಬ್ಬರು ಸಂತೋಷವಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು, ನನ್ನ ತಂಗಿ, ನಮ್ಮ ಬಾವ, ಲತೀಕು, ಸಾತ್ವಿಕು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರಿ ಸಂಜೆ. ಜೀವನದಲ್ಲಿ ಒಂದೇ ಒಂದು ಆಸೆ ಅಂದರೆ ನಾನು ಬದುಕಿರೋವರೆಗೂ ನನ್ನ ತಂದೆ ತಾಯಿ ಯಾವಾಗ ಖುಷಿಯಾಗಿರಬೇಕು, ಅವ್ರ ಮುಖದಲ್ಲಿ ನಗು ನೋಡೋದಬೇಕು ಅನ್ನೋದೇ ನನ್ನ ಆಸೆ. ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವೆಲ್ಲರೂ ಫ್ಯಾಮಿಲಿ ಫಿನಿಕ್ಸ್ ಮಾಲ್ ಕಡೆ ಹೊರಟ್ರಿ. ಫಿಲಿಮ್ ಬುಕ್ ಮಾಡಿದ್ದೆ ಟಿಕೆಟ್ಸು ನೋಡೋಣ ಅಂತ. ಹಾಗೆ ಅಲ್ಲಿ ಸಣ್ಣದಾಗಿ ಒಂದು ರೀಲ್ಸ್ ಕೂಡ ಮಾಡಿದ್ದೆ ನಾನು. ಎಂದಿನಂತೆ ಬೆಳಗ್ಗೆ ಎದ್ದು ನಾನು ಹಾಗೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಮನೆಗೆ ಬಂದೆ. ಜೀವನದಲ್ಲಿ ಹಣ ಗಳಿಸೋದು, ಆಸ್ತಿ ಸಂಪಾದನೆ ಮಾಡೋದ್ರೆ ಸಾಕಾಗಲ್ಲ. 4 ಜನಕ್ಕೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ನಾವು ಬದುಕಿರೋದಕ್ಕೆ ಸಾರ್ಥಕ. ನಮ್ಮ ಜೀವನದಲ್ಲಿ ದೇವರು ನಮಗೆಲ್ಲ ಕೊಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.